ಮತ್ತೊಂದು ಕಡೆಯಲ್ಲಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಗಳನ್ನ ಮಾಡಲಾಗ್ತಾ ಇದೆ. ಇರಾನ್ ಇದಕ್ಕೆ ಸಮರ್ಥನೆಯನ್ನ ಕೂಡ ಮಾಡಿಕೊಂಡಿದೆ. ಖಮೇನಿಗೆ ಶರಣಾಗುವಂತೆ ಟ್ರಂಪ್ ಈಗ ತಾಕೀತು ಮಾಡಿದ್ದಾರೆ. ಶರಣಾಗತ್ಯ ಪ್ರಶ್ನೆಯೇ ಇಲ್ಲ ಅಂತ ಇರಾನ್ ತಿರುಗೇಟನ್ನ ಕೂಡ ಕೊಟ್ಟಿದೆ. ಇರಾನ್ ರಾಷ್ಟ್ರೀಯ ಭದ್ರತಾ ಮಂಡಳಿ ಕೌಂಟರ್ ಕೊಟ್ಟಿರೋದು. ಶರಣಾಗೋದು ಬಿಟ್ಟು ನಿಮ್ಮ ಬಳಿ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತ ಟ್ರಂಪ್ ಹೇಳಿದ್ರು, ಸೂಚನೆಯನ್ನ ಕೊಟ್ಟರು, ಎಚ್ಚರಿಕೆಯನ್ನ ಕೊಟ್ಟರು. ಆದ್ರೆ ಅಂತ ಯಾವುದೇ ಪ್ರಶ್ನೆ ಇಲ್ಲ, ಶರಣಾಗುವಂತ ಮಾತೇ ಇಲ್ಲ ಅಂತ ಈಗ ಅವರ ಸಚಿವಾಲಯದಿಂದಲೂ ಕೂಡ ಈಗ ಮಾಹಿತಿ ಬಂದಿರೋದು. ಒಂದು ಕಡೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಸತತ ಒಂದು ತಿಂಗಳ ಅವಧಿಯಲ್ಲಿ ಒಂದು 2-3 ಬಾರಿ ಮಾತುಕತೆಗಳು ನಡೆದ್ವು. ಆದರೆ ಆ ಮಾತುಕತೆಗಳು ಯಾವುದೂ ಕೂಡ ಫಲಪ್ರದ ಆಗಿಲ್ಲ. ಆ ನಂತರದಲ್ಲಿ ಈಗ ನಡೆದಿರುವಂಥ ದಾಳಿ ಏಕಾಏಕಿಯಾಗಿ ನಡೆದಿರುವಂಥ ದಾಳಿ ಏನಲ್ಲ, ಮೊದಲೇ ದಾಳಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸೂಚನೆಗಳಿದ್ವು. ಆದರೆ ಯುದ್ಧ ಭೂಮಿಯಲ್ಲಿ ಕನ್ನಡಿಗ ಸಿಲುಕಿದ್ದಾರೆ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಕನ್ನಡಿಗ ಸಫಾನ್ ಎಕ್ಸ್ಕ್ಲೂಸಿವ್ ಯುದ್ಧದ ಭೀಕರತೆಯನ್ನ ಈ ಕನ್ನಡಿಗ ಬಿಚ್ಚಿಟ್ಟಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸಿಲುಕಿದ್ದಾರೆ ಕನ್ನಡಿಗ. ಯುದ್ಧ ನಡೆದಂತಹ ಸಂದರ್ಭದಲ್ಲಿ 2 ದೇಶಗಳಲ್ಲಿ ಅತ್ಯಂತ ಹೆಚ್ಚಿಗೆ ತೊಂದರೆಗೊಳಪಡೋದು ಅಂತಂದ್ರೆ ನಾಗರಿಕರು. ಈ ಇರಾನ್ನಿಂದ ರಿಟಾಲಿಯೇಟ್ ಮಾಡಲಾಗ್ತಾ ಇದೆ, ಪ್ರತಿದಾಳಿಗಳನ್ನು ಮಾಡಲಾಗ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇರೋದು ಅಲ್ಲಿರುವಂತಹ ನಾಗರಿಕರಿಗೆ. ಇನ್ನು ಈ ಯುದ್ಧದ ಭೀಕರತೆಯನ್ನ ಸಫಾನ್ ಮೂಲಕನೇ ಕೇಳೋಣ. ಅವರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಫಾನ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಎಕ್ಸಾಕ್ಟ್ಲಿ ಎಲ್ಲಿರೋದು ನೀವು? ನಾವು ಆಕ್ಚುಲಿ ಗಲ್ಫ್ ಕಂಟ್ರಿಯ ಒಂದು ಸಣ್ಣ ದ್ವೀಪ ರಾಷ್ಟ್ರ ಬಹರೇನ್ ಅಂತ ಒಂದು ದೇಶದಲ್ಲಿ ಇರೋದು. ಸೊ ಆಕ್ಚುಲಿ ಅಮೆರಿಕಾದ ಸ್ಟ್ರಾಂಗೆಸ್ಟ್ ಬೇಸ್ ಇರೋದು ಈ ಕಂಟ್ರಿಯಲ್ಲಿ. ನಿಮ್ಗೆ ಅಲ್ಲಿ ದಟ್ಟವಾದ ಹೊಗೆ ಹೋಗುದು ಕಾಣಿಸ್ತಾ ಇದೆಯಾ ಮೇಡಮ್ ನನ್ನ ಹಿಂದ್ಗಡೆ? ಹೌದು. ಇದು ಆಕ್ಚುಲಿ ಇರಾನ್ ಒಂದು 2 ದಿನದ ಮುಂಚೆಯೇ ಅಮೆರಿಕಾಗೆ ಎಚ್ಚರಿಕೆಯನ್ನು ನೀಡಿತ್ತು. ಅಂದ್ರೆ ನಮ್ಮ ಭೂಪ್ರದೇಶಕ್ಕೆ ನೀವು ದಾಳಿ ಮಾಡಿದ್ರೆ ಗಲ್ಫ್ ಕಂಟ್ರಿಯಲ್ಲಿರುವಂತಹ ಎಲ್ಲ ಬೇಸ್ ಗಳ ಮೇಲೆ ನಾವು ದಾಳಿ ಮಾಡ್ತೇವೆ ಅಂತ ಹೇಳಿ. ಅದೇ ರೀತಿ ನೋಡಿ, ಇವತ್ತು ಬೆಳಿಗ್ಗೆ ಇವತ್ತು ಉಪವಾಸ, ಇವಾಗ ಇದು ಟೈಮು ಬೆಳಿಗ್ಗೆ 10 ಗಂಟೆಗೆ ಎದ್ದು ನೋಡುವಾಗ ಶಬ್ದ ಕೇಳಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ನಾನು ವಾಸ ಮಾಡ್ತಾ ಇರೋದು ಬಹರೇನ್ ರಾಜಧಾನಿ ಮನಾಮದಲ್ಲಿ. ಇಲ್ಲಿಂದ ಹತ್ತಿರನೇ ಒಂದು 2-3 ಕಿಲೋಮೀಟರ್ ಇರೋದು. ಬಹರೇನ್ ಅಂದ್ರೆ ಸಣ್ಣ ಒಂದು ದೇಶ. ಸೊ ಬೆಳಿಗ್ಗೆದ್ದು ನೋಡುವಾಗ 4-5 ದೊಡ್ಡ ಮಟ್ಟದ ಸದ್ದು ಕೇಳಿಸ್ತಾ ಇದೆ. ಹೊರಗೆ ಬಂದು ನೋಡಿದಾಗ ಜನರೆಲ್ಲ ಭಯಭೀತರಾಗ್ತಾ ಇದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಅಳ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ನಮ್ಗೆ ಇಲ್ಲಿ ಒಂದು ಅಲರ್ಟ್ ಮಾತ್ರ ಬಂದಿರೋದು. ಆಕ್ಚುಲಿ ನಮ್ಗೆ ತುಂಬಾನೇ ವಿಶ್ವಾಸ ಗಲ್ಫ್ ಕಂಟ್ರಿಗಳ ಮೇಲೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇತಿಹಾಸದಲ್ಲಿ ಇದುವರೆಗೂ ಕೂಡ ಗಲ್ಫ್ ಕಂಟ್ರಿಗಳು ಯಾವ ದೇಶಗಳ ಮೇಲೆ ಕೂಡ ದಾಳಿ ಮಾಡಿಲ್ಲ, ಸರಿ ಅಲ್ವಾ? ಸೊ ಎಲ್ಲಾ ದೇಶಗಳಿಗೂ ಕೂಡ ಈ ಗಲ್ಫ್ ರಾಷ್ಟ್ರಗಳು ಏನ್ ಹೇಳುದಂದ್ರೆ ಶಾಂತಿಯುತವಾಗಿರ್ಬೇಕು, ಶಾಂತಿಯನ್ನೇ ಇದು ಮಾಡುದು. ಅಂದ್ರೆ ನೋಡಿ, ಈ ಇರಾನ್ ದಾಳಿ ಮಾಡಿರೋದು ಗಲ್ಫ್ ಕಂಟ್ರಿಯಲ್ಲಿ ಅಮೆರಿಕಾದ ಬೇಸ್ ಇದೆ. ಸೊ ಅವರ ಒಂದು ಕೋಪಕ್ಕೆ, ದ್ವೇಷಕ್ಕೆ ಅವರು ದಾಳಿ ಮಾಡಿರೋದ್ರಿಂದ ಗಲ್ಫ್ ಕಂಟ್ರಿಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿರೋದು. ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುವಂತಹ ಚಾನ್ಸಸ್ ಇದೆ. ಮತ್ತೆ ಅಮೆರಿಕದವರ ಬುದ್ಧಿ, ಬ್ರೈನ್ ಗೊತ್ತಿರ್ಬೋದು. ಅವರು ನಿನ್ನೆ ಅಲ್ಲಿಂದ ಆ ಸೋಲ್ಜರ್ಸ್ ಗಳನ್ನು ತೆರವುಗೊಳಿಸಿದ್ದಾರೆ ಅಂತ ಹೇಳುವಂತಹ ಮಾಹಿತಿ ಕೂಡ ಇದೆ. ಸೊ ನೋಡಿ, ನಾವು ಹೇಳೋದು ಏನೋ ಅವರ ದ್ವೇಷಕ್ಕೆ, ಅವರ ಏನೋ ಇದಕ್ಕೆ ಯುದ್ಧ ಆಗ್ತಾ ಇದೆ. ಇದರಲ್ಲಿ ಪ್ಯಾನಿಕ್ ಆಗುವುದು, ಗಾಬರಿ ಆಗುವುದು ಜನಸಾಮಾನ್ಯರು, ನಮ್ಮಂತವ್ರು. ಹೌದಲ್ವಾ? ಎಷ್ಟು ಜನ ಇದ್ದೀರಾ ನೀವೆಲ್ರು? ಹೇಳಿ ಮೇಡಮ್. ನೀವೆಲ್ರು ಎಷ್ಟು ಜನ ಇದ್ದೀರಾ? ಸೇಫ್ ಆಗಿದ್ದೀರಾ ಹೇಗೆ? ಅಥವಾ ಏನಾದ್ರೂ ಸೈರನ್ ಕೇಳಿಸುತ್ತಾ? ನಾವು ನೋಡಿ, ನಾವು ಸದ್ಯಕ್ಕೆ ಸೇಫ್ ಅಂತ ಹೇಳ್ಬೋದು. ಬಟ್ ಅವರು ಬಿಡುವಂತಹ ಒಂದು ಮಿಸೈಲ್ ಗಳಾಗಿರ್ಬೋದು, ಬ್ಯಾಲಿಸ್ಟಿಕ್ ಗಳಾಗಿರ್ಬೋದು, ಅದು ಆ ಸ್ಥಳವನ್ನು ಅಲ್ಲದೆ ಬೇರೆ ಕಡೆ ಬಿದ್ರೆ, ಜನವಾಸಿಗಳಿರುವಂತಹ ಪ್ರದೇಶಕ್ಕೆ ಬಿದ್ರೆ ಇಲ್ಲ, ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯಾವುದೇ ಕೂಡ ಮತ್ತೆ ಯಾವ ತರ ಸೇಫ್ ಆಗಿರೋದು? ಇದೊಂದು ಹೈಲ್ಯಾಂಡ್. ನಮ್ಗೆ ಮತ್ತೆ ಇಲ್ಲಿ ಯುದ್ಧ ನಡೆದು ಗೊತ್ತಿಲ್ಲ, ಇಲ್ಲಿ ಬಂಕರ್ಗಳ ವ್ಯವಸ್ಥೆಗಳಿಲ್ಲ. ಅಂದ್ರೆ ಯಾಕೆ ಗೊತ್ತಾ, ಗಲ್ಫ್ ಕಂಟ್ರಿಗಳು ತುಂಬಾ ಸೇಫ್ ಅನ್ನುವಂತ ಒಂದು ಮನಸ್ಥಿತಿ ನಮ್ಗೂ ಈಗಲೂ ಕೂಡ ಇರುವುದು. ಅಂದ್ರೆ ಆಕ್ಚುಲಿ ನಮ್ಮ ಈ ಗಲ್ಫ್ ದೇಶಗಳ ಮೇಲೆ ಯಾವ ದೇಶಗಳು ಕೂಡ ಇದುವರೆಗೂ ಯುದ್ಧ ಮಾಡಿಲ್ಲ. ಹತ್ತಿರದ ದೇಶಗಳು ಕೂಡ ಯುದ್ಧ ಮಾಡಿಲ್ಲ. ಇವಾಗ ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಎಲ್ಲ ಕಂಟ್ರಿಗಳು ಕೂಡ ಬ್ರದರ್ಸ್ ತರ ಇರೋದು. ಅಲ್ಲಿ ಈಗ ಕ್ಷಿಪಣಿ ದಾಳಿ ಆಯ್ತಲ್ಲ, ನೀವು ಆಗ್ಲೇ ಹೇಳಿದ್ರಲ್ವಾ, ಅದು ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತಾ? ಅಥವಾ ಆ ರೀತಿ ದಾಳಿ ಆಗೋ ಮೊದಲು ಸೈರನ್ ಏನಾದ್ರೂ? ದೊಡ್ಡ ಮಟ್ಟದಲ್ಲ ಮೇಡಮ್, ನಾವು ಗ್ರಹಿಸಿದ್ವಿ ಇಡೀ ದೇಶ ಭಸ್ಮ ಆಯ್ತು ಅಂತ. ಈ ಕಂಟ್ರಿ ಅಷ್ಟೊಂದು ದೊಡ್ಡ ಮಟ್ಟದ ಶಬ್ದ. ನಾವು
ಯಾವುದೇ ಧರ್ಮ ಆಗಿರ್ಲಿ, ಯಾವುದೇ ಜಾತಿ ಧರ್ಮ ಆಗಿರ್ಲಿ, ಯಾವುದೇ ಇದಾಗಿರ್ಲಿ, ನಾವು ಬೇರೆ ಕಂಟ್ರಿಯಲ್ಲಿ ಯುದ್ಧ ಆಗುವಾಗ ಕೂಡ ನಾವು ನಮ್ಮ ದೇವರ ಜೊತೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಹೇಳೋದು ಯಾವ ಒಂದು ಜೀವ ಕೂಡ ಹಾನಿ ಆಗಬಾರ್ದು ಅಂತ ಹೇಳಿ. ನಮ್ಗೆ ಅಷ್ಟೊಂದು ನೋವಿದೆ ಅಂದ್ರೆ ಕೂಡ ನಮ್ಗೂ ಕೂಡ ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ನಮ್ದು ಕೂಡ ಲೈಫ್, ಎಲ್ರಿಗೂ ಕೂಡ ಬದುಕೋಕೆ ಆಸೆ ಇರುತ್ತೆ. ನಮ್ಮ ಕಣ್ಣ ಮುಂದೆ ಈ ತರ ಆಗುವಾಗ ನಮ್ಗೆ ಎಷ್ಟೊಂದು ಪ್ಯಾನಿಕ್ ಆಗ್ಬೋದು. ನಾವು ಅದು ಜಸ್ಟ್ ಇಮ್ಯಾಜಿನ್ ಮಾಡಿ ಮೇಡಮ್, ನಮ್ಮ ಕಣ್ಣ ಮುಂದೆ ಇಲ್ಲೇ ನೋಡಿ, ಅದು ಎಲ್ಲೋ ಒಂದು 50-100 ಕಿಲೋಮೀಟರ್ ಅಲ್ಲ, 2.5 ಕಿಲೋಮೀಟರ್ ಇಂದ 3 ಕಿಲೋಮೀಟರ್ ಇರುವುದು ನಾನ್ ನಿಮ್ಗೆ ತೋರಿಸುವಂತಹ ಪ್ರದೇಶ. ಇವತ್ತು ಏನು ಇರಾನ್ ದಾಳಿ ಮಾಡಿದೆ ಆ ಜಾಗ ಇರುವುದು 2.5 3 ಕಿಲೋಮೀಟರ್ ದೂರದಲ್ಲಿ ಇರುವುದು. ಮಂಗಳೂರಿನ ಬೆಂಗಳೂರಿನೆಲ್ಲ ತುಂಬಾ ಮಂದಿ ಅದರ ಒಳಗಡೆ ಕೆಲಸ ಮಾಡ್ತಾರೆ. ನಾನು ಕೆಲವರಿಗೆ ಫೋನ್ ಮಾಡಿದಾಗ ಹೇಳಿದ್ರು ಅವರೆಲ್ಲ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಮೇಡಮ್. ಮತ್ತೊಂದು ನಾನು ಹೇಳೋಕೆ ಬಯಸುದು ಏನು ಗೊತ್ತಾ ನೋಡಿ ಮೇಡಮ್, ಜಗತ್ತಿನಲ್ಲಿ ಶಾಂತಿ ಅಂತ ಕೆಲವರು ಹೇಳುದು ಮಾತ್ರ, ಮಾಡ್ತಾ ಇರುವುದೆಲ್ಲ ಈ ತರ ಏನು ಹರಾಮಿ ಕೆಲ್ಸಗಳೇ. ನೋಡಿ, ನಮ್ಗೆ 500 ವರ್ಷನೋ 1000 ವರ್ಷನೋ ಭೂಮಿ ಲೋಕದ ಮೇಲೆ ಬದುಕಲಿಕ್ಕೆ ಇಲ್ಲ, ಹೌದಲ್ವಾ? ನಿಜ 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 ನಿಜ. ಒಟ್ಟಾರೆ ಈಗ ಸದ್ಯಕ್ಕಂತೂ ಸೇಫ್ ಆಗಿದ್ದೀರಿ. ಮುಂದೆ ಏನಾದ್ರೂ ಅಂತ ಪರಿಸ್ಥಿತಿಗಳು ಬಂದ್ರೆ ವಾಪಸ್ ಬರುವಂತ ಯೋಚನೆಯನ್ನ ಮಾಡ್ತೀರಿ? ಹೌದು. ಆಕ್ಚುಲಿ ಮತ್ತೆ ಉಂಟಲ್ವಾ, ನಮ್ಗೆ ಮತ್ತೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಮ್ಮ ಕನ್ನಡ ಮೀಡಿಯಾಗಳಾಗಿರ್ಬೋದೆಲ್ಲ ನಮ್ಮ ಕನ್ನಡಿಗರ ಬಗ್ಗೆ ತೋರಿಸುವಂತಹ ಕಾಳಜಿ, ಮತ್ತೆ ಸ್ಪೆಷಲಿ ಇಂಡಿಯನ್ ಎಂಬಸಿ ಎಲ್ಲ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನೆಲ್ಲ ಬಿಟ್ಟಿದೆ. ಸೊ ಅದನ್ನೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು. ಮತ್ತೊಂದು ವೆರಿ ಸ್ಪೆಷಲ್, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅವ್ರು ಎಲ್ಲಾ ದೇಶಗಳ ಜೊತೆ ಇರುವಂತಹ ಪ್ರೀತಿ ಬಾಂಧವ್ಯನ್ನು ಇಟ್ಟುಕೊಂಡಂತಹ ರೀತಿ, ಅವರು ಒಂದು ಕಡೆ ಏನು ಅವರು ಇಂಟರಾಕ್ಟ್ ಆಗಿ ಮಾತನಾಡುವಂತ ಶೈಲಿ ಎಲ್ಲ ಮೆಚ್ಚಲೇಬೇಕು ಅದನ್ನು. ಆಕ್ಚುಲಿ ನೋಡಿ, ನಮ್ಗೆಲ್ಲ ದೂರದಿಂದ ಆ ಪ್ರೈಮ್ ಮಿನಿಸ್ಟರ್ ಅನ್ನು ಬೈಬಹುದು, ನಾನು ಕಾಂಗ್ರೆಸ್ ಆದ್ರೆ ಅವರನ್ನು ಬೈಬಹುದು. ಆಕ್ಚುಲಿ ಅದಲ್ಲ ಬೇಕಾಗಿರೋದು. ಒಂದು ದೇಶದ ಜೊತೆ ಸೌಹಾರ್ದ ಪ್ರೀತಿಯನ್ನು ಇಟ್ಟುಕೊಂಡಿರುವಂತ ನಮ್ಮ ಮೋದಿ ಅವರ ಒಂದು ನಡೆ ಉಂಟಲ್ವಾ, ಅದನ್ನು ನಿಜವಾಗಿಯೂ ನಾವು ಮೆಚ್ಚಲೇಬೇಕು. ಅವರಿಗೆ ಎಲ್ಲಾ ಕಂಟ್ರಿಗಳ ಪ್ರೈಮ್ ಮಿನಿಸ್ಟರ್ಗಳ ಜೊತೆ ಒಳ್ಳೆಯ ಬಾಂಧವ್ಯವಿದೆ. ಒಂದು ಕರೆ ಸಾಕಾಗ್ಬೋದು. ಕೆಲವೊಂದು ವ್ಯಕ್ತಿಗಳಿಗೆ ಅಷ್ಟೊಂದು ಪವರ್ಫುಲ್ ಆಗಿರ್ತಾರೆ ಜಗತ್ತಲ್ಲಿ. ಏನ್ ಹೇಳ್ತೀರಾ? ಆಲ್ರೈಟ್ ಸಫನ್, ಸದ್ಯಕ್ಕಂತೂ ಸೇಫ್ ಆಗಿದ್ದೀರಾ, ಸೇಫ್ ಆಗಿರಿ. ಆದಷ್ಟು ಎಲ್ಲರ ಅಂದ್ರೆ ನಿಮ್ ಜೊತೆ ಯಾರೆಲ್ಲ ಇದಾರೆ ಅವರನ್ನು ಕೂಡ ಸೇಫ್ ಆಗಿ ನೋಡ್ಕೊಳ್ಳಿ. ಸ್ಥಳಕ್ಕೆ ಬೀಳುತ್ತೆ, ನಾವು ಜೀವಂತ ಇರ್ತೀವಂತ ಹೇಳೋಕೆ ನಮ್ಮಿಂದ ಕರೆಕ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ದೊಡ್ಡ ಮಟ್ಟದ ವಿಶ್ವಾಸ ಅಂದ್ರೆ ಗಲ್ಫ್ ಕಂಟ್ರಿಗಳು ಇಮಿಡಿಯೇಟ್ ಆಗಿ ಅದನ್ನು ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಅಹಮದ್ ಬಿನ್ ಅಲ್ ಖಲೀಫಾ ಅಂತ ಇಲ್ಲಿನ ದೊರೆ. ಸೊ ಡೆಫಿನೆಟ್ಲಿ ಎಲ್ಲ ದೇಶಗಳ ಪ್ರೈಮ್ ಮಿನಿಸ್ಟರ್ಗಳ ಜೊತೆ ಅಲ್ಲಿನ ಏನು ಇದರ ಜೊತೆ ಎಲ್ಲ ಒಳ್ಳೆಯ ಡಿಫೆನ್ಸಿವ್ ಜೊತೆ ಎಲ್ಲ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡವರು. ನಮ್ಗೆ ಇಲ್ಲಿ ಸೇಫ್ ಆಗಿರ್ಬೋದು ಅಂತ ಅನ್ನುವಂತ ಒಂದು ಅಚಲ ವಿಶ್ವಾಸ ಇದೆ. ಮತ್ತೆ ನಿಮ್ಮ ಪ್ರೀತಿಗೆ, ಕಾಳಜಿಗೆ, ನೀವು ನಮ್ಮನ್ನು ಕೇರ್ ಮಾಡುವಂತಹ ರೀತಿಗೆ ತುಂಬಾ ಧನ್ಯವಾದ. ಸೇಫ್ ಆಗಿರ್ಲಿಕ್ಕೆ ನೀವು ಕೂಡ ಪ್ರೇ ಮಾಡಿ ಮೇಡಮ್. ಎಲ್ರು ಕೂಡ ನಮ್ಮಂತವರಿಗೆ ಪ್ರೇ ಮಾಡ್ಬೇಕು ಈ ಸಂದರ್ಭದಲ್ಲಿ. ಡೆಫಿನೆಟ್ಲಿ ಸೇಫ್ ಆಗಿರಿ, ಸ್ಟೇ ಸೇಫ್, ವಿಲ್ ಪ್ರೇ.